ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಸ್ಕೀಮ್ ನಡೀತಾ ಇದೆ. ನನ್ನ ಈ ಖಾತಾ ಅಂತ ಬೆಂಗಳೂರಿನಲ್ಲಿ ಇದು ನಡೀತಾ ಇದೆ, ನಿಮಗೆಲ್ಲರಿಗೆ ಗೊತ್ತಿದೆ. ಸೊ ಬಿ ಖಾತಾದಿಂದ ಎ ಖಾತಾ ಮಾಡ್ಕೋಬೇಕು ಅಂತಂದರೆ ಒಂದು ಫೀಸ್ ಇರುತ್ತೆ, ನಿಮಗೆಲ್ಲರಿಗೆ ಗೊತ್ತಿದೆ, ರೈಟ್? ಸೊ ಅದು ಫೀಸ್ ಯಾವ ರೀತಿ ಇಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಯಾವ ರೀತಿ ಇಲ್ಲಿ ಟೇಬಲ್ನಲ್ಲಿ ಬರ್ತಾ ಇದೆ, ಯಾವ್ಯಾವ ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೋಟಲ್ ಫೀಸ್ ನಿಮಗೆ ಯಾವ ರೀತಿಯಾಗಿ ಇಲ್ಲಿ ಕ್ಯಾಲ್ಕುಲೇಷನ್ ಆಗ್ತಾ ಇದೆ ಆ್ಯಂಡ್ ಏನೇನು ಪಾಯಿಂಟ್ಸ್ ಅವರು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಈಗ ಇದೇನು ಫೀಸ್ ಇದೆಯಲ್ಲ, ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಸ್ಕೀಮ್, ನನ್ನ ಈ ಖಾತೆ. ಸೊ ಬೇಸಿಕಲಿ ಇಲ್ಲಿ ನಾನು ಒಂದು ಉದಾಹರಣೆ ತೊಗೋತಾ ಇದ್ದೀನಿ. 30-40 ಪ್ಲಾಟ್ ಅಂತ 1200 ಸ್ಕ್ವೇರ್ ಫೀಟ್. ಓಕೆ, ಆ್ಯಂಡ್ ಲೊಕೇಶನ್ ಬಂದುಬಿಟ್ಟು ಆರೇಹಳ್ಳಿ, ಉತ್ತರಹಳ್ಳಿ, ವಾರ್ಡ್ 184. ಓಕೆ, ಸೊ ಇದು ಜಸ್ಟ್ ಉದಾಹರಣೆಗೆ ತೊಗೋತಾ ಇದ್ದೀನಿ. ಆ್ಯಂಡ್ ಇದು ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್ ಒಳಗಡೆ ಬರುತ್ತೆ. ಓಕೆ, ಸೊ ಒಂದು ಉದಾಹರಣೆ ತೊಗೊಂಡ್ಬಿಟ್ಟು ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನೋಡಿ, ಫಸ್ಟು ಇದು ಏನು ಪೂರ್ತಿ ಫೀಸ್ ಇರುತ್ತೆ ಅಲ್ಲ, ಇದು ಒಂದು ಟೇಬಲ್ ಫಾರ್ಮ್ಯಾಟ್ನಲ್ಲಿ ಇರುತ್ತೆ. ಓಕೆ, ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೀರಿಯಲ್ ವೈಸು ಯಾವ್ಯಾವ ರೀತಿ ಇದೆ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಟೋಟಲ್ 11 ಪಾಯಿಂಟ್ಸ್ ಇದೆ ಇಲ್ಲಿ ಈ ಪೇಮೆಂಟ್ ಡಿಸ್ಕ್ರಿಪ್ಷನಲ್ಲಿ. ಸೊ ಪೇಮೆಂಟ್ ಡಿಸ್ಕ್ರಿಪ್ಷನು, ಅಮೌಂಟು, ರಿಬೇಟು, ಏನಾದರೂ ರಿಬೇಟ್ ಕೊಟ್ಟರೆ ಅದು ಇರುತ್ತೆ, ಅಥವಾ ಟೋಟಲು ನೆಟ್ ಅಮೌಂಟು. ಸೊ ಟೋಟಲ್ 11 ಪಾಯಿಂಟ್ಸ್ ಇದೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು KTCP ಸ್ಕ್ರೂಟ್ನಿ ಫೀಸ್ ಅಂತ ಇರುತ್ತೆ. KTCP ಅಂತಂದರೆ ಕರ್ನಾಟಕ ಟೌನ್ ಕಂಟ್ರಿ ಪ್ಲಾನಿಂಗ್ ಅಂತ. ಓಕೆ, ಸೊ ಅದರದ್ದು 500 ರುಪೀಸು ಇಲ್ಲಿ ತೋರಿಸ್ತಾ ಇದೆ. ಸೆಕೆಂಡು, KTCP ಆ್ಯಕ್ಟ್ 1961 ಸೆಕ್ಷನ್ 18(1) 11,638 ರುಪೀಸ್ ಇಲ್ಲಿ ತೋರಿಸ್ತಾ ಇದೆ. ಥರ್ಡ್ ಬಂದುಬಿಟ್ಟು KTCP ಸಿಂಗಲ್ ಪ್ಲಾಟ್ ಅಪ್ರೂವಲ್ ಫೀ 2% ಅಂತ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಬಂದುಬಿಟ್ಟು 1,16,385 ರುಪೀಸ್, ರೈಟ್? ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಫೀ ಫಾರ್ ರಿಜುವೆನೇಷನ್ ಆಫ್ ಲೇಕ್ಸ್ ಆರ್ ಟ್ಯಾಂಕ್ಸ್. ಸೊ ಇದು ಬಂದುಬಿಟ್ಟು 2,787 ರುಪೀಸ್ ಇಲ್ಲಿ ತೋರಿಸ್ತಾ ಇದೆ. ಫಿಫ್ತ್ ಪಾಯಿಂಟು, ಸೆಸ್ ಫಾರ್ ದ ಪರ್ಪಸ್ ಆಫ್ ಕ್ಯಾರಿಂಗ್ ಔಟ್ ಎನಿ ವಾಟರ್ ಸಪ್ಲೈ ಸ್ಕೀಮ್. ಸೊ ಇದು 58 ರುಪೀಸ್ ತೋರಿಸ್ತಾ ಇದೆ. ಸರ್ಚಾರ್ಜ್, ಸಿಕ್ಸ್ತ್ ಪಾಯಿಂಟು, ಸರ್ಚಾರ್ಜ್ ಫಾರ್ ದ ಪರ್ಪಸ್ ಆಫ್ ಫಾರ್ಮೇಷನ್ ಆಫ್ ರಿಂಗ್ ರೋಡ್. ಸೊ ಇದು ಕೂಡ 58 ರುಪೀಸ್ ತೋರಿಸ್ತಾ ಇದೆ. ಸೆವೆಂತ್ ಪಾಯಿಂಟು, ಸೆಸ್ ಫಾರ್ ದ ಪರ್ಪಸ್ ಆಫ್ ಇಂಪ್ರೂವಿಂಗ್ ಸ್ಲಮ್ಸ್. ಸೊ ಇದು ಸ್ಲಮ್ಸಿಗೆ ಇಂಪ್ರೂವ್ ಮಾಡೋದು ಪರ್ಪಸಿಗೆ ಒಂದು ಸೆಸ್ ಅಂತ ಇಲ್ಲಿ ಹೇಳಿದ್ದಾರೆ. 29 ರುಪೀಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ 8 ಪಾಯಿಂಟು, ಸರ್ಚಾರ್ಜ್ ಫಾರ್ ದ ಪರ್ಪಸ್ ಆಫ್ ಎಸ್ಟಾಬ್ಲಿಷಿಂಗ್ ಮಾಸ್ ರ್ಯಾಪಿಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಪ್ಲಿಕೇಬಲ್ ಓನ್ಲಿ MRTS ಹ್ಯಾಸ್ ಬೀನ್ ಟೇಕನ್ ಫಾರ್ ಇಂಪ್ಲಿಮೆಂಟೇಷನ್. ಸೊ ಇದು 290 ರುಪೀಸ್ ಇಲ್ಲಿ ತೋರಿಸ್ತಾ ಇದೆ. 9th ಪಾಯಿಂಟು, ಇಂಪ್ರೂವ್ಮೆಂಟ್ ಚಾರ್ಜಸ್ ಅಂತ ಇಲ್ಲಿ ತೊಗೋತಾ ಇದ್ದಾರೆ. ಇದು ಬಂದುಬಿಟ್ಟು 27,000 ಸುಮಾರು ಬರ್ತದೆ. 27,870 ರುಪೀಸ್ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟು 10th ಪಾಯಿಂಟು, DC ಕನ್ವರ್ಷನ್. ಸೊ ಈಗ ನಿಮ್ಮದು ಲ್ಯಾಂಡ್ ಕನ್ವರ್ಷನ್ ಇಲ್ಲ ಅಂತಂದರೆ ಅಗ್ರಿಕಲ್ಚರ್ದಿಂದ ನಾನ್ ಅಗ್ರಿಕಲ್ಚರ್ ಮಾಡ್ಕೋಬೇಕಲ್ಲ, ಸೊ ಅದು ಕೂಡ ಚಾರ್ಜಸ್ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಇಫ್ ನಿಮ್ಮದು DC ಕನ್ವರ್ಷನ್ ಇದೆ ಅಂತಂದರೆ ಅದು ಚಾರ್ಜ್ ನಿಮಗೆ ಇಲ್ಲಿ ಸ್ಕಿಪ್ ಆಗುತ್ತೆ. ಸೊ ಇಲ್ಲಿ DC ಕನ್ವರ್ಷನ್ ಬಂದುಬಿಟ್ಟು 4,905 ರುಪೀಸ್ ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಲಾಸ್ಟ್ 11th ಪಾಯಿಂಟು, ಸಾಫ್ಟ್ವೇರ್ ಚಾರ್ಜಸ್ ಅಂತ. ಸೊ ಇದು ಬಂದುಬಿಟ್ಟು 2,000 ರುಪೀಸ್ ಇಲ್ಲಿ ತೋರಿಸ್ತಾ ಇದೆ. ಸೊ ನೀವು ನೋಡ್ಬೋದು, ರಿಬೇಟ್ ಏನೂ ಇಲ್ಲ ಇಲ್ಲಿ. ಆ್ಯಂಡ್ ನೆಟ್ ಅಮೌಂಟು ಸೇಮ್ ಇಸ್, ಅಮೌಂಟ್ ಎಷ್ಟಿದೆ ಅದೇ ಎಷ್ಟು ನೆಟ್ ಅಮೌಂಟ್ ಇದೆ. ಆ್ಯಂಡ್ ಟೋಟಲ್ ಅಮೌಂಟ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 1,66,522 ರುಪೀಸ್. ಸೊ ಇದು ಬಂದುಬಿಟ್ಟು ಒಂದು 30-40 ಪ್ಲಾಟಿಗೆ ಇಷ್ಟು ಸುಮಾರು 1,66,000 ರುಪೀಸ್ ಹತ್ತಿದೆ. ಸೊ ಫಾರ್ ಉತ್ತರಹಳ್ಳಿ 184 ವಾರ್ಡ್ನಲ್ಲಿ, ಆರೇಹಳ್ಳಿ ಎಂಬ ಲೊಕೇಶನ್ನಲ್ಲಿ. ಓಕೆ, ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್. ಸೊ ಆ್ಯಕ್ಚುಲಿ ಕೆಲವೊಂದು ಕೇಸ್ನಲ್ಲಿ 90,000 ಕೂಡ ಬಂದಿದೆ, ಕೆಲವೊಂದು ಕೇಸ್ನಲ್ಲಿ 1,20,000 ಕೂಡ ಬಂದಿದೆ, ಆ್ಯಂಡ್ 1,66,000 ಬಂದಿದ್ರೆ ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಆ್ಯಕ್ಚುಲಿ ಇದು ಫಸ್ಟ್ ಪಾಯಿಂಟ್ ಎದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ, ನಿಮ್ಮದು ಪ್ಲಾಟಿನ ಸೈಜ್ 15 ಫೀಟ್ ಬೈ 30 ಫೀಟ್ ಇದೆಯಾ, 30 ಫೀಟ್ ಬೈ 40 ಫೀಟ್ ಇದೆಯಾ, 40 ಫೀಟ್ ಬೈ 60 ಇದೆಯಾ. ಸೊ ಈ ರೀತಿ ನಿಮ್ಮದು ಪ್ಲಾಟ್ ಸೈಜ್ ಮೇಲ್ಗಡೆ ಒಂದು ಇದು ವೇರಿಯೇಷನ್ ಆಗುತ್ತೆ. ಇನ್ನೊಂದು ವೇರಿಯೇಷನ್ ಅದ್ರ ಮೇಲೆ ಪಾಯಿಂಟ್ ಆಗುತ್ತೆ ಅಂತಂದರೆ ನಿಮ್ಮ ಲೊಕೇಶನ್. ಸೊ ಬೆಂಗಳೂರಿನಲ್ಲಿ ತುಂಬ ದೊಡ್ಡದಾಗಿ ಬೆಂಗಳೂರು ಇದೆ. ಓಕೆ, ಸೊ ಒಂದೊಂದು ಲೊಕೇಶನ್ನಲ್ಲಿ ಒಂದೊಂದು ಏರಿಯಾನಲ್ಲಿ ಡಿಫ್ರೆನ್ಸ್ ಅಮೌಂಟ್ ಆಗುತ್ತೆ. ಓಕೆ, ಅದು ಗೈಡ್ಲೈನ್ ವ್ಯಾಲ್ಯೂ ಚೇಂಜ್ ಆಗುತ್ತಾ ಹೋಗುತ್ತೆ. ನಾನು ಗೈಡ್ಲೈನ್ ವ್ಯಾಲ್ಯೂ ಮೇಲೆ ಆಲ್ರೆಡಿ ಒಂದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ, ನೀವು ಬೇಕಂತಂದರೆ ಅದು ನೋಡ್ಬೋದು. ಸೊ ಈ ಗೈಡ್ಲೈನ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಡಿಪೆಂಡ್ ಅಪಾನ್ ಲೊಕೇಶನ್ ಟು ಲೊಕೇಶನ್. ಆ್ಯಂಡ್ ಪ್ಲಾಟ್ ಸೈಜ್ ಕೂಡ ವೇರಿಯೇಷನ್ ಆಯಿತು ಅಂತಂದರೆ ಅವಾಗೂ ಕೂಡ ಅಮೌಂಟ್ನಲ್ಲಿ ಇದು ವೇರಿಯೇಷನ್ ಆಗುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಿಮ್ಗೆ ಏನಾದರೂ ಆನ್ಲೈನ್ ಪೇಡ್ ಸರ್ವಿಸ್ ಬೇಕು, ಮ್ಯಾನ್ಯಲ್ ಖಾತಾದಿಂದ ಈ ಖಾತಾ ಇರ್ಬೋದು, ಅಥವಾ B2A ಇರ್ಬೋದು, ಈ ರೀತಿ ಯಾವುದೇ ರೀತಿಯಾದ ಖಾತಾ ಸರ್ವಿಸ್ ಬೇಕು ಅಂತಂದರೆ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ನೀವು ಆನ್ಲೈನ್ ಮುಖಾಂತರ ಪೇಡ್ ಸರ್ವಿಸನ್ನು ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ವಿಡಿಯೋ ನಿಮಗೆ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸ್ಬೋದು. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.